ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಭಾರತದಲ್ಲಿನ ಲಸಿಕೆ ನೀಡುವಿಕೆ, ಅದರಲ್ಲೂ ಮುಖ್ಯವಾಗಿ ಶೂನ್ಯ ಡೋಸ್ ಮಕ್ಕಳ ಸ್ಥಿತಿಗತಿ ಬಗ್ಗೆ ಮಾತಾಡೋಣ. ಅಂದರೆ DTP ಲಸಿಕೆ ಇದೆಯಲ್ಲ, ಡಿಫ್ಥೇರಿಯಾ, ಟೆಟ್ನಸ್, ಪೊಟಿಸಿಸ್ ತಡೆಯೋಕೆ, ಅದರ ಮೊದಲ ಡೋಸ್ ಕೂಡ ಪಡೆಯದ ಮಕ್ಕಳು. ನಮ್ಮ ಈ ಚರ್ಚೆಗೆ ಆಧಾರ ಜೂನ್ 27, 2025ರ ದ ಹಿಂದೂ ಪತ್ರಿಕೆ ಸಂಪಾದಕೀಯ ಭಾರತದ ಲಸಿಕೆ ಸವಾಲುಗಳು. ಜಾಗತಿಕವಾಗಿ ಲಸಿಕೆ ವ್ಯಾಪ್ತಿ ತುಂಬ ಸುಧಾರಿಸಿದೆ ಅಂತ ಕೇಳಿದ್ದೀವಿ. ಆದರೆ ಭಾರತದಲ್ಲಿ ಯಾಕೆ ಇದು ಇನ್ನೂ ಒಂದು ದೊಡ್ಡ ಸವಾಲಾಗೇ ಉಳಿದಿದೆ? ಸರಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನೀವು ಹೇಳಿದ್ದು ಸರಿ. ಜಾಗತಿಕವಾಗಿ 1980ರಿಂದ 2023ರವರೆಗೆ ನೋಡಿದ್ರೆ 6 ಮುಖ್ಯ ರೋಗಗಳ ವಿರುದ್ಧ ಲಸಿಕೆ ವ್ಯಾಪ್ತಿ ಆಕ್ಚುಲಿ ದ್ವಿಗುಣಗೊಂಡಿದೆ. ಅಷ್ಟೇ ಅಲ್ಲ, ಶೂನ್ಯ ಡೋಸ್ ಮಕ್ಕಳ ಸಂಖ್ಯೆನೂ ಸುಮಾರು 75% ಕಡಿಮೆ ಆಗಿದೆ. ಇದು ನಿಜಕ್ಕೂ ದೊಡ್ಡ ಯಶಸ್ಸು. ಆದ್ರೆ ಭಾರತದ ಕಥೆ ಸ್ವಲ್ಪ ಬೇರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, 2023ರಲ್ಲಿ ಭಾರತದಲ್ಲಿ 1.44 ಮಿಲಿಯನ್ ಶೂನ್ಯ ಡೋಸ್ ಮಕ್ಕಳಿದ್ರು. ಇದು ಜಗತ್ತಿನಲ್ಲೇ 2ನೇ ಅತಿ ಹೆಚ್ಚು ಸಂಖ್ಯೆ. ಜಗತ್ತಿನ ಒಟ್ಟು ಶೂನ್ಯ ಡೋಸ್ ಮಕ್ಕಳು ಸುಮಾರು 16 ಮಿಲಿಯನ್ ಇದ್ರೆ, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳಿರೋದು ಕೇವಲ 8 ದೇಶಗಳಲ್ಲಿ. ಅದರಲ್ಲಿ ಭಾರತ ಕೂಡ ಒಂದು. ಓ, ಇದು ನಿಜಕ್ಕೂ ಆಶ್ಚರ್ಯ ಮತ್ತು ಆತಂಕದ ವಿಷಯ. ಯಾಕಂದ್ರೆ ಆ ಪಟ್ಟಿಯಲ್ಲಿರೋ ಬೇರೆ ಕೆಲವು ದೇಶಗಳಲ್ಲಿದ್ದಾಗೆ ನಮ್ಮಲ್ಲಿ ಆಂತರಿಕ ಸಂಘರ್ಷಗಳು ಅಥವಾ ಲಸಿಕೆ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳ ತೀವ್ರ ಕೊರತೆ ಇಲ್ಲ ಅಲ್ವಾ? ಹೌದು, ಅದೇ ಮುಖ್ಯವಾದ ಅಂಶ. ಜೊತೆಗೆ 2023ರಲ್ಲಿ ಅತಿ ಹೆಚ್ಚು ಮಕ್ಕಳು ಹುಟ್ಟಿದ್ದು ಕೂಡ ಭಾರತದಲ್ಲೇ ಅಲ್ವಾ? ಸುಮಾರು 23 ಮಿಲಿಯನ್ ಅಂತ ಕಾಣುತ್ತೆ. ಹೌದು, ಚೀನಾಕ್ಕಿಂತ ತುಂಬಾ ಜಾಸ್ತಿ. ಚೀನಾದಲ್ಲಿ ಅದು ಕೇವಲ 9.5 ಮಿಲಿಯನ್. ಹಾಗಾದ್ರೆ 23 ಮಿಲಿಯನ್ ಜನನಗಳಿಗೆ ಹೋಲಿಸಿದ್ರೆ ಈ 1.44 ಮಿಲಿಯನ್ ಶೂನ್ಯ ಡೋಸ್ ಮಕ್ಕಳು ಅಂದ್ರೆ ಶೇಕಡ 6.2% ಆಗುತ್ತೆ. ಪರ್ಸೆಂಟೇಜಲ್ಲಿ ಕಡಿಮೆ ಅನಿಸಿದ್ರೂ ಮಕ್ಕಳ ಸಂಖ್ಯೆ ತುಂಬಾ ದೊಡ್ಡದಿರೋದ್ರಿಂದ ಇದು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಗಂಭೀರ ಅಲ್ವಾ? ಖಂಡಿತವಾಗಿಯೂ. ಭಾರತ ಹಿಂದೆ ಈ ಶೇಕಡಾವಾರು ಪ್ರಮಾಣ ಕಡಿಮೆ ಮಾಡೋದ್ರಲ್ಲಿ ಒಳ್ಳೆ ಪ್ರಗತಿ ಸಾಧಿಸಿತ್ತು. ಉದಾಹರಣೆಗೆ 1992ರಲ್ಲಿ 33.4% ಇದ್ದಿದ್ದು 2016ಕ್ಕೆ 10.1%ಗೆ ಇಳಿದಿತ್ತು. ಆಮೇಲೆ ಕೋವಿಡ್ ಬರೋ ಮುಂಚೆ ಅಂದ್ರೆ 2019ರಲ್ಲಿ ಈ ಸಂಖ್ಯೆ 1.4 ಮಿಲಿಯನ್ ಇತ್ತು. ಆದ್ರೆ ಕೋವಿಡ್ ಬಂದ್ಮೇಲೆ ಎಲ್ಲ ಸ್ವಲ್ಪ ಏರುಪೇರಾಯ್ತು. 2021ರಲ್ಲಿ ಈ ಸಂಖ್ಯೆ 2.7 ಮಿಲಿಯನ್ಗೆ ಜಿಗೀತು. ಅಬ್ಬಾ, ಅಷ್ಟು ಜಾಸ್ತಿ ಆಯ್ತಾ? ಹೌದು. ಆಮೇಲೆ 2022ರಲ್ಲಿ ಮತ್ತೆ 1.1 ಮಿಲಿಯನ್ಗೆ ಇಳಿಯಿತು. ಆದ್ರೆ 2023ರಲ್ಲಿ ಮತ್ತೆ 1.44 ಮಿಲಿಯನ್ಗೆ ಏರಿದೆ. ಅಂದ್ರೆ ನಾವು ಕೋವಿಡ್ ಮುಂಚಿನ ಹಂತಕ್ಕೆ ವಾಪಸ್ ಬಂದಿದ್ದೀವಿ, ಆದ್ರೆ ಮುಂದೆ ಹೋಗಿಲ್ಲ. ಕರೆಕ್ಟ್. ಇದರರ್ಥ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲೇ ಇದ್ದೀವಿ. ಇನ್ನು ಮುಂದೆ ಸಾಗಬೇಕಾದ ದಾರಿ ಬಹಳ ಇದೆ. ಇದನ್ನ ಇನ್ನೊಂದು ದೃಷ್ಟಿಯಿಂದ ನೋಡೋದಾದ್ರೆ, ಈ ಶೂನ್ಯ ಡೋಸ್ ಮಕ್ಕಳಲ್ಲಿ ಹೆಚ್ಚಿನವರು ಕೆಲವು ರಾಜ್ಯಗಳಲ್ಲೇ ಇದ್ದಾರೆ. ಮುಖ್ಯವಾಗಿ ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶ್, ಗುಜರಾತ್. ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶಗಳಲ್ಲೂ ಪ್ರಮಾಣ ಸ್ವಲ್ಪ ಹೆಚ್ಚಿದೆ. ಅಂದ್ರೆ ಈ ಸವಾಲು ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಜಾಸ್ತಿ ಇದೆ ಅನ್ನೋದು ಸ್ಪಷ್ಟ. ಹಾಗೆಯೇ ಸಾಮಾಜಿಕ, ಆರ್ಥಿಕ ಕಾರಣಗಳು ಇರಬೇಕಲ್ಲ? ಹೌದು, ಖಂಡಿತ. ಒಂದು ಒಳ್ಳೆ ವಿಷಯ ಏನಂದ್ರೆ, ಗಂಡು ಹೆಣ್ಣು, ಜಾತಿ ಅಥವಾ ಹಳ್ಳಿ ಪಟ್ಟಣ ಅಂತ ಲಸಿಕೆ ಪಡೆಯೋದ್ರಲ್ಲಿ ಇದ್ದ ವ್ಯತ್ಯಾಸಗಳು ಮೊದಲಿಗಿಂತ ಈಗ ತುಂಬಾ ಕಡಿಮೆ ಆಗಿವೆ. ಸರಿ, ಅದು ಸಮಾಧಾನದ ವಿಷಯ. ಆದ್ರೂ ಕೆಲವು ಅಂತರಗಳು ಇನ್ನೂ ಹಾಗೇ ಉಳಿದಿವೆ. ಯಾವ ತರಹದ ಅಂತರಗಳು? ಮುಖ್ಯವಾಗಿ ಬಡ ಕುಟುಂಬದ ಮಕ್ಕಳು, ಆಮೇಲೆ ಕಡಿಮೆ ಓದಿದ ತಾಯಂದಿರ ಮಕ್ಕಳು, ಪರಿಶಿಷ್ಟ ಪಂಗಡದವರು, ಮತ್ತೆ ಕೆಲವು ಮುಸ್ಲಿಂ ಸಮುದಾಯಗಳಲ್ಲಿ ಈ ಶೂನ್ಯ ಡೋಸ್ ಮಕ್ಕಳ ಪ್ರಮಾಣ ಇನ್ನೂ ಹೆಚ್ಚಾಗಿಯೇ ಇದೆ. ಹಾಗಾಗಿ ನಮ್ಮ ಮುಂದಿನ ಪ್ರಯತ್ನಗಳು ಎಲ್ಲಿಗೆ ಹೋಗ್ಬೇಕು ಅಂದ್ರೆ, ತಲುಪೋಕೆ ಕಷ್ಟ ಇರೋ ಬುಡಕಟ್ಟು ಪ್ರದೇಶಗಳು, ನಗರದ ಸ್ಲಂಗಳಲ್ಲಿರೋ ವಲಸಿಗ ಕುಟುಂಬಗಳು, ಮತ್ತೆ ಕೆಲವು ಮುಸ್ಲಿಂ ಕುಟುಂಬಗಳಲ್ಲಿ ಲಸಿಕೆ ಬಗ್ಗೆ ಇರೋ ಹಿಂಜರಿಕೆ ಇದೆಯಲ್ಲ, ಅದನ್ನ ಕಡಿಮೆ ಮಾಡೋ ಕಡೆಗೆ ಗಮನ ಕೊಡ್ಬೇಕು. ಲೇಖನದಲ್ಲಿ ಇದರ ಕಾರಣಗಳನ್ನ ಆಳವಾಗಿ ಚರ್ಚಿಸಿಲ್ಲ ಅನ್ಸುತ್ತೆ. ಬಹುಶಃ ತಪ್ಪು ಮಾಹಿತಿ ಅಥವಾ ಆರೋಗ್ಯ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲಿರೋದು ಅಥವಾ ಸಾಂಸ್ಕೃತಿಕ ಕಾರಣಗಳಿರ್ಬೋದಲ್ವಾ? ಹೌದು, ಇವೆಲ್ಲವೂ ಇರಬಹುದು. ಇದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದನ್ನ ಸ್ವಲ್ಪ ಕಷ್ಟ ಮಾಡುತ್ತೆ. ಇದು ಮುಂದಿನ ಗುರಿಗಳ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಮುಖ್ಯ ಪ್ರಶ್ನೆ ಮೂಡಿಸುತ್ತೆ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಲಸಿಕೆ ಕಾರ್ಯಸೂಚಿ 2030 ಅಂತ ಒಂದಿದೆ ಅಲ್ವಾ? ಹೌದು.
2019ರಲ್ಲಿ ಇದ್ದ ಶೂನ್ಯ ಡೋಸ್ ಮಕ್ಕಳ ಸಂಖ್ಯೆನ 2030ರೊಳಗೆ ಅರ್ಧ ಮಾಡಬೇಕು ಅಂತ. ಆದರೆ ನೀವು ಹೇಳಿದ ಹಾಗೆ 2023 ಸಂಖ್ಯೆ 1.44 ಮಿಲಿಯನ್, ಆಲ್ಮೋಸ್ಟ್ 2019ರ ಹತ್ರನೇ ಇದೆ. ಹಾಗಾದ್ರೆ ಇದರ ಒಟ್ಟು ಅರ್ಥ ಏನು? ಇದರ ನೇರ ಅರ್ಥ ಏನಂದ್ರೆ IA 2030 ಗುರಿ ತಲುಪಬೇಕಾದ್ರೆ ಭಾರತ ಮುಂದಿನ 5 ವರ್ಷಗಳಲ್ಲಿ ಈಗ ಮಾಡ್ತಿರೋದಕ್ಕಿಂತ ಇನ್ನೂ ಹೆಚ್ಚು ತೀವ್ರವಾದ ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ. ನಿರಂತರವಾಗಿ ಮಾಡ್ಬೇಕು. ಈಗಿನ ವೇಗದಲ್ಲಿ ಹೋದ್ರೆ ಖಂಡಿತ ಸಾಕಾಗಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಭಾರತ ಲಸಿಕೆ ನೀಡೋದ್ರಲ್ಲಿ ತುಂಬಾ ದೂರ ಬಂದಿದೆ ನಿಜ. ಆದ್ರೆ ಕೊನೆ ಮೈಲಿ ಇದೆಯಲ್ಲ, ಅದು ಯಾವಾಗ್ಲೂ ಕಷ್ಟ. ಅಂದ್ರೆ ಸಮಾಜದ ತೀರಾ ದುರ್ಬಲರು, ತಲುಪೋ ಕಷ್ಟ ಇರೋ ಸಮುದಾಯಗಳನ್ನ ಮುಟ್ಟೋದು ಈಗ್ಲೂ ದೊಡ್ಡ ಸವಾಲು. ಇದಕ್ಕೊಂದೇ ಅಳತೆ ಎಲ್ರಿಗೂ ಸರಿ ಹೋಗಲ್ಲ. ಬದಲಾಗಿ ಆಯಾ ಗುಂಪಿಗೆ ತಕ್ಕ ಹಾಗೆ ನಿರ್ದಿಷ್ಟವಾದ ಫೋಕಸ್ಡ್ ಕಾರ್ಯತಂತ್ರಗಳು ಬೇಕು. ಮೂಲ ಲೇಖನದಲ್ಲಿ ಇದ್ರ ಬಗ್ಗೆ ನೇರವಾಗಿ ಹೇಳಿಲ್ಲ, ಆದ್ರೂ ನನಗೊಂದು ಯೋಚನೆ ಬರ್ತಾ ಇದೆ. ಹೇಳಿ. ಈ ತಲುಪಲು ಕಷ್ಟವಾದ ಸಮುದಾಯಗಳನ್ನ ತಲುಪೋಕೆ, ಆಮೇಲೆ ಲಸಿಕೆ ಬಗ್ಗೆ ಇರೋ ತಪ್ಪು ಕಲ್ಪನೆ, ಹಿಂಜರಿಕೆಗಳನ್ನ ಹೋಗ್ಲಾಡ್ಸೋಕೆ ನಾವು ತಂತ್ರಜ್ಞಾನವನ್ನ, ಉದಾಹರಣೆಗೆ ಮೊಬೈಲ್ ಹೆಲ್ತ್ ಆಪ್ಸ್ ಅಥವಾ ಸ್ಥಳೀಯ ನಾಯಕರನ್ನ, ಸಮುದಾಯದ ಮುಖಂಡರು, ಧಾರ್ಮಿಕ ಮುಖಂಡರು, ಇವರನ್ನೆಲ್ಲ ಇನ್ನಷ್ಟು ಚೆನ್ನಾಗಿ ಹೇಗೆ ಬಳಸ್ಕೊಳ್ಬೋದು, ಇದೊಂದು ಬಹುಶಃ ನಾವು ಮುಂದಕ್ಕೆ ಯೋಚಿಸಬೇಕಾದ, ಪರಿಶೀಲಿಸಬೇಕಾದ ಮುಖ್ಯವಾದ ವಿಷಯ ಅನ್ಸುತ್ತೆ.